ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ತಕರಾರಿಷ್ಟ ಬಗ್ಗೆ. ತಕರಾರಿಷ್ಟ ಅಂದರೆ ಏನು, ಯಾವ ಸಮಸ್ಯೆ ಇದ್ದರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಇದನ್ನು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡೋಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ತಕರಾರಿಷ್ಟ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಸಮಸ್ಯೆ ಐತಂದ್ರೆ ಇದು ಒಂದು ನೋಡ್ರಿ ಕರಳಿನ ಸಮಸ್ಯೆ. ಇದ್ರಾಗ ಏನಾಗುತ್ತಪ್ಪ ಪೇಷಂಟಿಗೆ ಅಂದ್ರೆ ನೋಡ್ರಿ ಹೊಟ್ಟೆ ಭಾಳ ಜಾಸ್ತಿ ಗ್ಯಾಸ್ ಇದ್ದಂಗೆ ಆಗುತ್ತಾ, ಹೊಟ್ಟೆ ನಿಬಾರ ಆದಂಗೆ ಅನಿಸ್ತೈತಿ, ಸಂಡಾಸ್ ಟೈಮ್ ಟು ಟೈಮ್ ಕ್ಲಿಯರ್ ಆಗಲ್ಲ, ಇಲ್ಲ ತಿಂದ ತಕ್ಷಣ ಬೇದಿ ಹೋಗ್ಬೇಕು ಅನಿಸ್ತೈತಿ, ಏನರ ಊಟ ಮಾಡಿದ ತಕ್ಷಣ ಹೊಟ್ಟೆ ಮುರಿತೈತಿ, ಸಂಡಾಸ್ ಹೋಗ್ಬೇಕಂತ ಅನಿಸ್ತಿರ್ತೈತಿ, ಹೊಟ್ಟೆ ಹಸುಲಾರ್ದಂಗೆ ಇರೋದು, ಇಲ್ಲ ತಿಂದಿದ್ದ ಆಹಾರ ಪಾಚನ ಆಗ್ಲಾರ್ದಂಗೆ ಇರೋದು, ಇವೆಲ್ಲ ಸಮಸ್ಯೆ ಆಗ್ತಾವ್ರಿ. ಅಲ್ಲಿ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಮೂಲವಾದಿ ಪೈಲ್ ಸಮಸ್ಯೆ ಐತಂದ್ರೆ ಅಲ್ಲಿ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಕೊಲೈಟಿಸ್, ನಿಮ್ಮ ಕರಳು ಒಳಗೆ ಏನರ ನೋವು ಇತ್ತಂದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ್ರಿ. ಈಗ ಇದ್ರ ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದ್ರಾಗ ಮೇನ್ ಇಂಗ್ರೀಡಿಯೆಂಟ್ ತಕ್ರ ಅಂದ್ರೆ ಬಟರ್ ಮಿಲ್ಕ್, ಅದಕ್ಕೆ ಮಜ್ಜಿಗೆ ಅಂತ ಕರಿತೀವ್ರಿ. ಸೊ ಅದೇ ಇದ್ರದ್ದು ಮೇನು ಇಂಗ್ರೀಡಿಯೆಂಟ್. ಅದ್ರ ಬಿಟ್ಟು ಇದ್ರೊಳಗೆ ಆಮ್ಲ, ಅಜ್ವೈನ್, ಹರಡ್, ಬ್ಲ್ಯಾಕ್ ಪೆಪ್ಪರ್, ಬಿಡ ನಮಕ್, ಔದ್ಬಿದ ನಮಕ್, ಸಮುದ್ರ ಲವಣ, ಸೌರ್ಚಲ್ ಲವಣ, ಸೇಂಧವ ಲವಣ ಇವನ್ನೆಲ್ಲ ಸೇರಿಸಿ ತಯಾರು ಮಾಡ್ತಾರೆ. ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಮೊದಲು ತಿಳಿಸ್ತೀನಿ. ಯಾರು ವಯಸ್ಸು 18 ವರ್ಷಕ್ಕೆ ದೊಡ್ಡವರಾದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, 15 20 ml ತಕರಾರಿಷ್ಟ ನೀವು ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರನ್ನೇ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ, ಚಮಚೆ ಚಂದ ಕಡ್ಡಾಡ್ಸ್ಕೊರಿ. ಅದಾದ್ಮೇಲೆ ಇದನ್ನ ನೀವು ಹಾಳ ಹೊಟ್ಟೆಲೇನು ಕುಡಿಬೋದು, ಊಟ ಆದ ನಂತರ ಕೂಡ ಕುಡಿಬೋದ್ರಿ. ಸೊ ಜನರಲಿ ಊಟ ಆದ್ಮೇಲೆ ಪ್ರಿಫರ್ ಮಾಡ್ತಾರ್ರಿ. ಈ ರೀತಿ ತಯಾರು ಮಾಡ್ಕೊಂಡು ಇದನ್ನ ನೀವು ದಿನಕ್ಕೆ 1 2 ಹೊತ್ತು ತೊಗೋಬೋದ್ರಿ. ಈಗ ಯಾವ ಮಕ್ಕಳು ವಯಸ್ಸು 5 12 ವರ್ಷದ ಮಟ್ಟ ಅದಾರ ಅವ್ರಿಗೆ 5 10 ml ತಕರಾರಿಷ್ಟ ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರನ್ನ ಮಿಕ್ಸ್ ಮಾಡ್ಕೊರಿ, ಚಂದ ಕಡ್ಡಾಡ್ಸ್ಕೊಂಡಾದ್ಮೇಲೆ ಹಾಳ ಹೊಟ್ಟಿಲರ ತೋರಿ, ಊಟ ಆದ್ಮೇಲೆ ತೋರಿ, ದಿನಕ್ಕೆ 1 2 ಟೈಮ್ ತೋರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಎಷ್ಟು ದಿನದ ಮಟ್ಟ ಇದನ್ನ ನೀವು ಉಪಯೋಗ ಮಾಡ್ಬೋದು? ಸೊ ನೋಡ್ರಿ, ನಿಮ್ಮ ಡಾಕ್ಟರ್ ಯಾವ ಸಮಸ್ಯೆ ಸಂಬಂಧ ನಿಮ್ಗೆ ಇದನ್ನು ಕೊಡೋ ಅಂತಾರ, ನಿಮ್ಗೆ ಎಷ್ಟು ಹಳೆ ಸಮಸ್ಯೆ ಮತ್ತು ನಿಮ್ಗೆ ಬೇರೆ ಸಮಸ್ಯೆಗೆ ಏನದಾವು ಅವನ್ನೆಲ್ಲ ಪರಿಶೀಲನೆ ಮಾಡಾದ್ಮೇಲೆ ಡಾಕ್ಟರ್ ನಿಮಗೆ ಇದ್ರ ಜೊತೆಗೆ ಸಪೋರ್ಟಿವ್ ಮೆಡಿಕೇಶನ್ ಬೇರೆ ಏನೇನು ಕೊಡೋ ಅಂತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗಿನ ತೊಗೊಂಡು ಏನೇನು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಭಾಳ ಜಾಸ್ತಿ ಪ್ರಮಾಣದಾಗ ಇದನ್ನು ನಿಮಗೆ ತೊಗೊಂಡ್ರಿ ಅಂದ್ರೆ ನಿಮ್ಗೆ ಎದೆ ಉರಿ ಚಾಲು ಆಗ್ಬೋದು ಇದ್ರಲ್ಲಿ. ಯಾಕಂದ್ರೆ ಇದ್ರೊಳಗೆ 5 10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಹೇಳಿದ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಒಂದು ಜಾಗದಾಗ ಇದನ್ನ ಇಟ್ಟಿರ್ತಾರೆ. ಅದ್ರ ಒಳಗಡೆ ಏನಾಗುತ್ತಪ್ಪ ಅಂದ್ರೆ ನ್ಯಾಚುರಲಿ ಫರ್ಮೆಂಟೇಷನ್ ಆಗ್ತೈತಿ. ಫರ್ಮೆಂಟೇಷನ್ ನ್ಯಾಚುರಲಿ ಆಗಿ 5 to 10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗ್ತೈತಿ ರೀ. ಈಗ ಯಾರು ಇದನ್ನ ತೊಗೊಳಕ್ ಹೋಗ್ಬಾರ್ದು, ಕಾಂಟ್ರಾ ಇಂಡಿಕೇಶನ್ಸ್ ನೋಡಿ. ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಗೆ ಏನರ ಹೊಟ್ಟೆ ಒಳಗೆ ಮೊದಲೇ ಹುಣ್ಣಾಗ್ಯಾವಂದ್ರೆ, ಪೆಪ್ಟಿಕ್ ಅಲ್ಸರ್ಸ್, ಸ್ಟಮಕ್ ಅಲ್ಸರ್ಸ್ ಆಗ್ಯಾವಂದ್ರೆ ಅವ್ರು ಇದನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ 5 to 10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 235 ರೂಪಾಯಿ $235 ರೂಪೀಸ್ನಾಗ 450 ml ಪ್ರಕೃತಿ ಕಂಪನಿಯವ್ರದ್ದು ತಕರಾರಿಷ್ಟ ಸಿಗ್ತೈತ್ರಿ. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಇದನ್ನ ತಯಾರು ಮಾಡಿರ್ತಾರ. ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್, ಸೇಮ್ ಆಕ್ಷನ್ ಇರ್ತೈತಿ. ಅದು ಬ್ರ್ಯಾಂಡ್ ಟು ಬ್ರ್ಯಾಂಡ್ ಹೋದ ಮೇಲೆ ಇದ್ರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಅದರಲ್ಲೇ ನೀವು ಇದನ್ನ ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ಭಾಳ ಒಳ್ಳೆ ರೀತಿ ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡ್ರಿ, ಅದನ್ನು ಒತ್ತಿಬಿಡ್ರಿ. ಅದನ್ನು ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವನು ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.